ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಐ ಆಮ್ ಆಲ್ಸೋ ಗುಡ್. ನನ್ನ ಶಾರ್ಟ್ಸ್ನ ನೋಡಿದರೆ ಗೊತ್ತಾಗುತ್ತೆ. ಎಸ್, ಐ ಸ್ಟಾರ್ಟೆಡ್ ಮೈ 21 days ಹೆಲ್ದಿ ಚಾಲೆಂಜ್. ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ಡಯಟ್ ಆರ್ weight loss journey. It's just a healthy lifestyle. So this 21 days healthy breakfast, healthy lunch, healthy drinks, healthy lifestyle ನ ನೋಡ್ಬೋದು. ಸೊ ಬೆಳಿಗ್ಗೆನೆ ನಾನು ಜೀರಾ ವಾಟರ್ನ ಕುಡಿದೆ. ಬ್ರೇಕ್ಫಾಸ್ಟಿಗೆ ಒಗ್ಗರಣೆ ಮಂಡಕ್ಕಿ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಲಂಚ್ಗೆ ನಾನು ಬಿಸಿ ರೋಟಿ ಮತ್ತು ಬಾಜಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಾಜಿ ಮಾಡ್ತಾಯಿದ್ದೆ. ಅದರ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ದಿಸ್ ಇಸ್ ವೆರಿ ಸಿಂಪಲ್ ರೆಸಿಪಿ. ಆರಾಮಾಗಿ ಒಂದು 10 minutesಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇದು ಕ್ಯಾಬೇಜ್ ರೆಸಿಪಿ. ವೆರಿ ಸಿಂಪಲ್ ಆ್ಯಕ್ಚುಲಿ. ಒಂದು ಬಾಳ್ಗೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಕರಿಬೇವು ಹಾಕಬೇಕು. ಇವಾಗ ನಾನು ಈರುಳ್ಳಿ, ಟೊಮ್ಯಾಟೊ, ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ರೆಡ್ ಕಲರ್ ಆಗೋವರೆಗೂ ಬಾಡಿಸ್ಕೋಬೇಕು. ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊನೂ ಕೂಡ ಚೆನ್ನಾಗಿ ಬೆನಿಬೇಕು. ಪೂರ್ತಿ ಹಣ್ಣಾಗೋವರೆಗೂ ಇದನ್ನು ಚೆನ್ನಾಗಿ ಬೆನಿಸ್ಬೇಕು. ಈರುಳ್ಳಿ, ಟೊಮ್ಯಾಟೊ ಬೆಂದಮೇಲೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಪುಡಿ ಖಾರನೇ ಯೂಸ್ ಮಾಡ್ತಿದ್ದೀನಿ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾಬೇಜ್ನ ಹಾಕಬೇಕು. ಇಲ್ಲಿ ಕ್ಯಾಬೇಜ್ನ ನೀರು ಹಾಕ್ಬಿಟ್ಟು ಬೆನೆಸ್ಕೋತಾರೆ, ಬಟ್ ನಾನು ಡ್ರೈ ಥರ ಮಾಡ್ಕೋತಾ ಇದ್ದೀನಿ. ಡ್ರೈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಪಾತಿ, ರೋಟಿಗೆಲ್ಲ ತುಂಬ ಸಖತ್ತಾಗುತ್ತೆ. ಕ್ಯಾಬೇಜಲ್ಲಿ ವಿಟಮಿನ್ ಸಿ ಮತ್ತು ಕೆ ಇರುತ್ತೆ. ಇವಾಗ ಕೊತ್ತಂಬರಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೋತಾ ಇದ್ದೀನಿ. ಇವಾಗ ಕೊನೆಯದಾಗಿ ನಾನು ಶೇಂಗಾ ಮತ್ತು ಎಳ್ಳು ಮಿಕ್ಸ್ ಮಾಡಿರೋ ಪುಡಿ ಹಾಕೋತಾ ಇದ್ದೀನಿ. ಇದು ಗುರಳ್ ಪುಡಿ ಅಂತಾರೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಇದೇ ಆ್ಯಕ್ಚುಲಿ ತುಂಬ ಟೇಸ್ಟ್ ಬರೋದು. ಇದಾಗಿತ್ತು ನಮ್ಮದು ಇವತ್ತು ಹೆಲ್ದಿ ಲಂಚು. ಕ್ಯಾಬೇಜ್, ಕುಕುಂಬರ್ ಮತ್ತು ಬಿಸಿ ರೋಟಿ. ನನ್ನ 21 days ಹೆಲ್ದಿ ಲೈಫ್ ಸ್ಟೈಲಲ್ಲಿ ಬುಕ್ ರೀಡಿಂಗ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ಬುಕ್ ರೀಡ್ ಮಾಡೋಣ ಅಂತ ಒಂದು 3-4 ಪುಟ ಓದ್ಕೊಂಡೆ. ಈವ್ನಿಂಗ್ ಅನ್ನೋಷ್ಟರಲ್ಲಿ ನಮ್ಮ ಮನೆಗೆ ನನ್ನ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಸೊ ಊರಿಂದ ಒಂದು 2 ಜನ ಬಂದಿದ್ದರು. ಒಬ್ಬರು ಅತ್ತೆ ಇಲ್ಲ ಬ್ಯಾಂಗ್ಳೂರಲ್ಲೇ ಇರ್ತಾರೆ. ಸೊ ಊರಿಂದ ಬಂದಿದ್ದರು. ತುಂಬ ಖುಷಿ ಆಯಿತು ನನಗೆ. ಬಿಕಾಸ್ ಬ್ಯಾಂಗ್ಳೂರಲ್ಲಿರೋರಿಗೆ ಊರಿಂದ ಯಾರಾದರೂ ಬರ್ತಾರಂದರೆ ಸಖತ್ ಖುಷಿಯಾಗುತ್ತೆ. ಸೊ ಅವರೆಲ್ಲ ಬಂದರು. ಆರಾಮಾಗಿ ಚಿಲ್ಲಾಗಿ ಹೆಂಗೆ ಈವ್ನಿಂಗ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಮಕ್ಕಳೆಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಮನೆ ಹತ್ರ ಇರೋ ಜಾಕ್ ಫ್ರೂಟ್ಸ್ ಎಲ್ಲ ನಾನು ಇಳಿಸಿಟ್ಟಿದ್ದೆ ಅವ್ರು ಬರ್ತೀನಿ ಅಂತ ಹೇಳಿದ್ದಕ್ಕೆ. ಸೊ ಅದೆಲ್ಲ ಕೊಟ್ಟು ಕಳಿಸ್ದೆ. ನನಗೆ ಅವ್ರು ಬಂದಿರೋದೆಲ್ಲ ತುಂಬ ಖುಷಿ ಆಯಿತು. ಬಟ್ ಅವ್ರು ಇರೋಕ್ಕಾಗಲಿಲ್ಲ. ನಾಳೆ ಏನೋ ಫಂಕ್ಷನ್ ಇದೆ ಅಂತ ಹೊರಟರು. ಊರಿಂದ ತಾತನೂ ಬಂದಿದ್ದರು. ಆ್ಯಕ್ಚುಲಿ ಇವರು ನಮ್ಮ ಅತ್ತೆ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಅನ್ನಲ್ಲ, ಅವರ ಫಾದರ್ ಇವರು. ಸೊ ನಮಗೆ ಹೆಲ್ದಿ ಟಿಪ್ಸ್ ಕೊಡ್ತಾಯಿದ್ರು. ಹೆಂಗಿರಬೇಕು, ಏನು ಊಟ ಮಾಡಬೇಕು, ಅದೆಲ್ಲ ಹೆಲ್ದಿ ಟಿಪ್ಸ್ನ ಕೊಟ್ಟರು. ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಸೊ ಅವರು ಎಲ್ಲರೂ ಬಾಯ್ ಹೇಳಿಬಿಟ್ಟು ಹೊರಟರು. ಸೊ ಇದಾಗಿತ್ತು ಫಸ್ಟ್ ಡೇ 21 days ಆಫ್ ಮೈ ಸೀರೀಸ್. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒನ್ ಚಾಯ್ಸ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಒಂದು ಸರಿಯಾದ ಆಯ್ಕೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ.